ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಭಾರತ ನೀರು ಕೊಡದೇ ಇದ್ರೆ ನಾವು ಸಿಂಧೂ ನದಿಯಲ್ಲಿ ರಕ್ತ ಹರಿಸ್ತೀವಿ, ಭಾರತ ಸಿಂಧೂ ಒಪ್ಪಂದವನ್ನು ಮುಂದುವರಿಸದೇ ಇದ್ರೆ ನಾವು ಆ ನದಿಗಳಿಗಾಗಿ ಯುದ್ಧನೇ ಮಾಡ್ತೀವಿ, 6 ನದಿಗಳನ್ನು ನಾವೇ ವಶಪಡಿಸ್ಕೊಂಡು ಬಿಡ್ತೀವಿ ಅಂತೆಲ್ಲ ಬೊಬ್ಬೆ ಹೊಡಿತಾ ಇದ್ದ ಪಾಕಿಸ್ತಾನದ ಪಪ್ಪು ಆಲಿಯಾಸ್ ಬಿಲ್ಲಿ ರಾಣಿಯ ಮಾತಿನ ಧಾಟಿ ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾ ಇದೆ. ಅದೇನು ಬುದ್ಧಿವಂತಿಕೆನೋ ಅಥವಾ ಯಾರಾದರೂ ಆತನಿಗೆ PR ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಂತೂ ಆತನ ಮಾತಿನ ಸ್ಟೈಲ್ ಬದಲಾಗಿದೆ. ಭಾರತದ ಜೊತೆ ಸಂಬಂಧ ಸುಧಾರಣೆಗೆ ನಾವು ಸಿದ್ಧ ಇದ್ದೀವಿ, ಭಾರತ ಕೋಆಪರೇಟ್ ಮಾಡಿದ್ರೆ ಅವರಿಗೆ ಬೇಕಾದ ಅಷ್ಟು ಉಗ್ರರನ್ನ ನಾವೇ ಹಿಡಿದು ಒಪ್ಪಿಸ್ಬಿಡ್ತೀವಿ, ಮಸೂದ್ ಅಜರ್, ಹಫೀಜ್ ಸಯೀದ್ ಯಾರನ್ನ ಬೇಕಾದರೂ ನಾವು ಭಾರತಕ್ಕೆ ಒಪ್ಪಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಬೆನಜೀರ್ ಭುಟ್ಟೋ ಮಗ ಹೇಳ್ತಾ ಇದ್ದಾನೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಪರಿವರ್ತನೆ ಆಗ್ತಾ ಇದೆಯಾ? ಯಾಕೆ ಈ ಉಗ್ರರನ್ನ ಹಸ್ತಾಂತರ ಮಾಡುವ ಮಾತುಗಳಲ್ಲಿಂದ ಕೇಳಿ ಬರ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಆರ್ಥಿಕವಾಗಿ ಸೊರಗ್ತಾ ಇದೆ. ಅಫ್ಕೋರ್ಸ್ ಅವರಿಗೆ ವಿಶ್ವ ಬ್ಯಾಂಕ್ನಿಂದ ಸಾಲ ಸಿಗ್ತಾ ಇರಬಹುದು, IMF ಸಾಲ ಕೊಡ್ತಾ ಇರಬಹುದು, ಆದರೆ ಅಲ್ಲಿಗೆ ವಿದೇಶಿ ಹೂಡಿಕೆಗಳು ಬರ್ತಾ ಇಲ್ಲ. ಇರೋ ಹೂಡಿಕೆಗಳು ಕೂಡ ಅಲ್ಲಿಂದ ಎದ್ದು ಹೋಗೋ ಮೂಡಲ್ಲಿವೆ. ಚೈನಾ ಇಷ್ಟು ದಿನ ಒಂದಷ್ಟು ಹಣ ತಂದು ಪಾಕಿಸ್ತಾನದಲ್ಲಿ ಸುರಿತಿತ್ತು, ಆದರೆ ಈಗ ಅವರು ಕೂಡ ಅದೆಲ್ಲವನ್ನ ನಿಲ್ಲಿಸಿದ್ದಾರೆ. ಈಗಾಗಲೇ ಹಾಕಿರೋ $60 ಬಿಲಿಯನ್ ವಾಪಸ್ಸು ಬರುವುದೇ ಡೌಟು ಅನ್ನೋ ಪರಿಸ್ಥಿತಿಲಿ ಅವರಿದ್ದಾರೆ. ಸೌದಿ ಸಹಾಯ ಮಾಡ್ತಿತ್ತು, ಭಿಕ್ಷೆ ಹಾಕ್ತಿತ್ತು, ಆದರೆ ಅವರೀಗ ಹಣ ಬೇಕು ಅಂದ್ರೆ ಸಾಲ ತಗೊಳ್ಳಿ, ಆದರೆ ಅದನ್ನು ನಾವು ಕೊಡಬೇಕು ಅಂದ್ರು ಅದಕ್ಕಾಗಿ ನೀವು ನಮಗೆ ಅಡ ಇಡೋದಕ್ಕೆ ಏನಾದರೂ ತಗೊಂಡು ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಅವರು ಪಾಕಿಸ್ತಾನಕ್ಕೆ ಭಿಕ್ಷೆ ಹಾಕೋ ಮನಸ್ಥಿತಿಯಲ್ಲಿಲ್ಲ. ಈ ಸಂದರ್ಭದಲ್ಲಿ ಮೈಕ್ರೋಸಾಫ್ಟ್ ಪಾಕಿಸ್ತಾನದಿಂದ ಎದ್ದು ಹೋಗ್ತಾ ಇದೆ. ಅವರು ಪಾಕಿಸ್ತಾನದಲ್ಲಿನ ತಮ್ಮ ಕಚೇರಿಯನ್ನು ಮುಚ್ಚಿದ್ದಾರೆ ಮತ್ತು ಅದನ್ನ ಮತ್ತೊಂದು ದೇಶಕ್ಕೆ ಸ್ಥಳಾಂತರಿಸುವ ಮೂಡಲಿದ್ದಾರೆ. ಇಲ್ಲಿ ಮೈಕ್ರೋಸಾಫ್ಟ್ ಅನ್ನು ಸಾಫ್ಟ್ವೇರ್ ದಿಗ್ಗಜ ಕಂಪನಿ ಪಾಕಿಸ್ತಾನದಿಂದ ಎದ್ದು ಹೋಗ್ತಾ ಇರೋದು ಆ ದೇಶದ ಎಕಾನಮಿಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಆ ಥರ ಆಗೋದಕ್ಕಲ್ಲಿ ಮೈಕ್ರೋಸಾಫ್ಟ್ ದೊಡ್ಡ ಪ್ರಮಾಣದಲ್ಲಿ ತನ್ನ ಕಚೇರಿಯನ್ನು ತೆಗೆದು ಭಯಾನಕ ವ್ಯಾಪಾರವನ್ನು ಮಾಡ್ತಾ ಸಾಕಷ್ಟು ಜನಕ್ಕೆ ಕೆಲಸ ಏನು ಕೊಟ್ಟಿರಲಿಲ್ಲ. ಅಲ್ಲವರೊಂದು ಸಣ್ಣ ವ್ಯವಸ್ಥೆ ಮಾಡ್ಕೊಂಡಿದ್ರು. ಇಷ್ಟಕ್ಕೂ ಪಾಕಿಸ್ತಾನಕ್ಕೆ ಸಾಫ್ಟ್ವೇರ್ ಕಂಪನಿಗಳು ಯಾಕೆ ತಾನೇ ಬರಬೇಕು ಮತ್ತು ಯಾಕೆ ತಾನೇ ಬರುತ್ತವೆ ಹೇಳಿ? ಅಲ್ಲಿ ಕಳೆದ 2.5 ದಶಕಗಳಿಂದ ಉಗ್ರರನ್ನು ಬಿಟ್ಟರೆ ಬೇರೆ ಏನನ್ನು ಸೃಷ್ಟಿ ಮಾಡೋದಕ್ಕೆ ಆ ದೇಶಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿನ ಬುದ್ಧಿವಂತರು ಅಂತ ಕರೆಸ್ಕೊಳ್ತಾ ಇದ್ದವರೆಲ್ಲ ದೇಶ ಬಿಟ್ಟು ಹೋಗಿದ್ದಾರೆ. ಅಲ್ಲಿನ ಸಂಪತ್ತು ಕೂಡ ಹೊರ ದೇಶಗಳಲ್ಲಿ ಹೂಡಿಕೆ ಆಗಿದೆ. ಇನ್ನೇನಿದ್ರು ಅಲ್ಲಿ ಭೂಮಿ ಚಪ್ಪಟೆಯಾಗಿದೆ. ಸೂರ್ಯ ಭೂಮಿ ಸುತ್ತುತ್ತಾ ಇದ್ದಾನೆ. ಸಾಯಂಕಾಲ ಆದ ಕೂಡಲೇ ಅವನು ಕೆಸರಿನ ಹೊಂಡದಲ್ಲಿ ಮುಳುಗಿ ಹೋಗ್ತಾನೆ, ಬೆಳಗ್ಗೆ ಬೇಗ ಎದ್ದು ಬರ್ತಾನೆ. ಸೂರ್ಯನಿಗಿಂತ ಚಂದ್ರನೇ ಗ್ರೇಟು. ಯಾಕೆ ಅಂದ್ರೆ ಹಗಲಲ್ಲಿ ಬೆಳಕು ಕೊಡೋದು ದೊಡ್ಡ ವಿಷಯ ಅಲ್ಲ, ಕೊಟ್ರೆ ಚಂದ್ರ ಕೊಟ್ಟಂಗೆ ರಾತ್ರಿ ಹೊತ್ತಲ್ಲಿ ಬೆಳಕು ಕೊಡಬೇಕು ಅಂತೆಲ್ಲ ಪಾಠ ಮಾಡೋ ಮುಲ್ಲಾಗಳು ಮತ್ತು ಆ ಪಾಠವನ್ನು ಕೇಳಿಸ್ಕೊಂಡು ಬುದ್ಧಿವಂತರಾಗೋ ಮದರಸಾ ಛಾಪುಗಳು ಬಿಟ್ರೆ ಅಲ್ಲಿ ಪಾಪ ಈಗ ಇನ್ನೇನ್ ತಾನೇ ಉಳ್ಕೊಂಡಿದೆ. ಈ ಹಿಂದೆ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡ್ತಾ ಅವತ್ತಿನ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಪಾಕಿಸ್ತಾನದ ಬಗ್ಗೆ ಒಂದು ಮಾತು ಹೇಳಿದ್ರು. ಭಾರತ ಜಗತ್ತಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ, CEOಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಪಾಕಿಸ್ತಾನ ಇಡೀ ಜಗತ್ತಿಗೆ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನೋ ಮಾತದು. ಅಂಥ ದೇಶದಲ್ಲಿ ಬಾಂಬು ತಯಾರು ಮಾಡೋ ಫ್ಯಾಕ್ಟರಿಗಳು, ಉಗ್ರರ ಅಂಗಡಿಗಳಿಗೆ ಹುಡುಗರನ್ನ ಪ್ರೊಡ್ಯೂಸ್ ಮಾಡೋ ಫ್ಯಾಕ್ಟರಿಗಳು ಬೇಕೇ ಹೊರತು ಮೈಕ್ರೋಸಾಫ್ಟು, ಸೇಲ್ಸ್ ಫೋರ್ಸು ಮುಂತಾದವುಗಳಿಗೆ ಅಲ್ಲಿ ಏನು ಕೆಲಸ ಇರುತ್ತೆ? ಸೊ ಮೈಕ್ರೋಸಾಫ್ಟ್ ಅಲ್ಲೊಂದು ಲೈಸನಿಂಗ್ ಆಫೀಸ್ ಅನ್ನ ಹೊಂದಿತ್ತು. ಈಗ ಅದು ಕೂಡ ಅಲ್ಲಿಂದ ಕಾಲ್ ಕೇಳ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ, ಅಲ್ಲಿನ ಅಧ್ಯಕ್ಷ ಜರ್ದಾರಿಯ ಮಗ ಬಿಲಾವಲ್ ಭುಟ್ಟೋ ಅಲ್ ಜಜೀರಾಗೆ ಕೊಟ್ಟ ಸಂದರ್ಶನವೊಂದರಲ್ಲಿ ಪಾಕಿಸ್ತಾನ ಭಾರತದ ಜೊತೆ ಉತ್ತಮ ಸಂಬಂಧಗಳಿಗೆ ಸಿದ್ಧ ಇದೆ, ನಾವು ಭಾರತಕ್ಕೆ ಬೇಕಾದ ಉಗ್ರರನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಇದ್ದೀವಿ, ಆದರೆ ಅದಕ್ಕೆ ಭಾರತ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾನೆ. ಇಲ್ಲಿ ಭಾರತ ಸಹಕಾರ ಕೊಡೋದು ಅಂದ್ರೆ ಏನು? ಅವರು ಉಗ್ರರನ್ನ ಹಸ್ತಾಂತರ ಮಾಡ್ತೀವಿ ಅಂದ್ರೆ ಭಾರತ ಏನವ್ರನ್ನ ಕರ್ಕೊಳ್ಳೋದಿಲ್ಲ ಅಂತ ಹೇಳುತ್ತಾ, ಅಥವಾ ಬೇಡ ನಮಗೆ ನೀವೇ ಇಟ್ಕೊಳ್ಳಿ ಅನ್ನತ್ತಾ? ಈ ಹಿಂದಿನಿಂದಲೂ ಕೂಡ ಭಾರತ ಪಾಕಿಸ್ತಾನವನ್ನು ಕೇಳ್ತಾ ಇರೋದು ಅಲ್ಲಿ ತಲೆ ಮರೆಸ್ಕೊಂಡಿರೋ ಉಗ್ರರನ್ನ ನಮಗೆ ಹಸ್ತಾಂತರ ಮಾಡಿ ಅಂತಲೇ. ನಮ್ಮ ಮುಂಬೈ ಮೇಲೆ ದಾಳಿ ನಡೀತು ನೋಡಿ, ಅದಕ್ಕೆ ಸಂಬಂಧಿಸಿದ ಆರೋಪಿಯೊಬ್ಬನನ್ನ ಅಮೆರಿಕ ಕೂಡ ಭಾರತಕ್ಕೆ ಹಸ್ತಾಂತರ ಮಾಡ್ತು. ಆದ್ರೆ ಪಾಕಿಸ್ತಾನ ಯಾರನ್ನ ಭಾರತಕ್ಕೆ ಕೊಡ್ತು ಹೇಳಿ? ಮುಂಬೈ ದಾಳಿಗಳ ಹಿಂದೆ ಲಷ್ಕರ್ ಇದೆ ಅನ್ನೋದನ್ನ ಭಾರತ ಹೇಳ್ತು. ಮುಂಬೈ ದಾಳಿ ಇದೆಯಲ್ಲ, ಅದರಲ್ಲಿ ಅವತ್ತು ಕಸಾಬನೋನು ಸಿಗದೆ ಹೋಗಿದ್ದಿದ್ರೆ ಅದನ್ನ ಸ್ಯಾಫ್ರನ್ ಟೆರರಿಸಂ ಅಂತ ಹೇಳಿ ತಿಪ್ಪೆ ಸಾರಿಸಿ ಬಿಡೋದಕ್ಕೆ ನಮ್ಮವರು ಕೂಡ ಅವತ್ತು ಸಿದ್ಧ ಆಗಿದ್ರು. ಯಾಕೆಂದ್ರೆ ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದ ಅಷ್ಟು ಉಗ್ರರಿಗೆ ಹಿಂದೂ ಹೆಸರುಗಳನ್ನ, ಹಿಂದೂ ಐಡೆಂಟಿಟಿಯನ್ನ ಕೊಟ್ಟಿತ್ತು. ಕಸಬ್ ಹತ್ರ ಸಿಕ್ಕ ID ಕಾರ್ಡ್ ನಮ್ಮ ಹೈದರಾಬಾದಿನ ಕಾಲೇಜೊಂದಕ್ಕೆ ಸೇರಿದ್ದಾಗಿತ್ತು. ಅಲ್ಲಿ ಮುಂಬೈ ಮೇಲೆ ದಾಳಿ ಮಾಡಿದ್ದು ಹಿಂದೂ ಉಗ್ರರು ಅನ್ನೋ ಒಂದು ಪ್ರೊಪಗಂಡ ಕ್ರಿಯೇಟ್ ಮಾಡಬೇಕಿತ್ತು. ಅದಕ್ಕೆ ಸರಿಯಾಗಿ ಅವತ್ತಿನ ಮುಂಬೈ ಪೊಲೀಸ್ ಕಮಿಷನರ್ನಿಂದ ಹಿಡಿದು ಸಾಕಷ್ಟು ರಾಜಕಾರಣಿಗಳು, ಆಡಳಿತಾರೂಢರು ಸ್ಯಾಫ್ರನ್ ಟೆರರಿಸಂ
ಟೆರರಿಸಂ, ಸ್ಯಾಫ್ರನ್ ಟೆರರಿಸಂ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಸಾಧ್ವಿ ಪ್ರಜ್ಞಾ ಸಿಂಗ್, ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಸೇರಿದಂತೆ ಒಂದಷ್ಟು ಮಂದಿಯನ್ನ ಮಾಲೆಗಾಂವ್ ಮತ್ತು ಇನ್ನಿತರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಬಂಧಿಸಲಾಗಿತ್ತು. ಹೀಗಾಗಿ ಮುಂಬೈ ಕೇಸನ್ನು ಕೂಡ ಅವರ ತಲೆಗೆ ಕಟ್ಟಿಬಿಡುವ ಒಂದು ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದ್ರೆ ಅದನ್ನಿಲ್ಲಿ ಚಾಚೂ ತಪ್ಪದೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೂಡ ಒಂದಷ್ಟು ಜನ ಇದ್ರು. ದುರಂತ ಅಂದ್ರೆ ಈ ಘಟನೆ ನಡೆದು 2 ವರ್ಷಗಳ ನಂತರ ಕೂಡ ಒಂದು ಪುಸ್ತಕ ರಿಲೀಸ್ ಆಗುತ್ತೆ. ಅದರ ಹೆಸರು 21/11 RSS ಕಾ ಸಾಜಿಶ್ ಅಂತ. ಅದನ್ನ ಬಿಡುಗಡೆ ಮಾಡೋದು ಕಾಂಗ್ರೆಸ್ನ ನಾಯಕ ದಿಗ್ವಿಜಯ್ ಸಿಂಗ್. ಇಂಥ ರಾಜಕೀಯಗಳು ಭಾರತದಲ್ಲಿ ನಡೀತಾ ಇರುತ್ತವೆ. ಅದೊಂದು ಕಡೆ ಇರಲಿ, ಸುಮಾರು 200 ಮಂದಿಯನ್ನ ಬಲಿ ಪಡೆದ ದಾಳಿಯ ಹಿಂದೆ ಲಷ್ಕರ್ ಇದೆ ಅನ್ನೋ ಮಾತನ್ನ ಅಮೆರಿಕ ಕೂಡ ಹೇಳ್ತು. ಹಾಗೆ ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ಸಾಕ್ಷಿ ಆಧಾರಗಳನ್ನ ಭಾರತ ಪಾಕಿಸ್ತಾನಕ್ಕೆ ಕೊಡ್ತು. ಆದರೆ ಆ ದಾಳಿಯ ಯಾವನಾದರೂ ಮಾಸ್ಟರ್ ಮೈಂಡ್ ಅನ್ನ ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಲಷ್ಕರ್ ಉಗ್ರರು ಯಾರು ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಸುಮ್ಮನಾಯ್ತು. ಆ ನಂತರ ಪಠಾಣ್ಕೋಟ್ ದಾಳಿಯಿಂದ ಹಿಡಿದು ಪಹಲ್ಗಾಂವ್ ದಾಳಿಯವರೆಗೆ ಯಾರನ್ನ ತಾನೇ ಪಾಕಿಸ್ತಾನ ಭಾರತಕ್ಕೆ ಹಿಡಿದು ಕೊಡ್ತು ಹೇಳಿ? ಮೊನ್ನೆ ಕೂಡ ಈ ಪಪ್ಪು ಭುಟ್ಟೋ ಮಸೂದ್ ಅಜರ್ ಎಲ್ಲಿದ್ದಾನೆ ಅನ್ನೋದು ನಮಗ್ ಗೊತ್ತಿಲ್ಲ, ಬಹುಶಃ ಅವನು ಆಫ್ಘನಿಸ್ತಾನದಲ್ಲಿರಬಹುದು ಅಂತಾನೆ ಹೇಳಿದ್ನೇ ಹೊರತು ನಮ್ಮಲ್ಲೆಲ್ಲೋ ಅವನು ಅಡಗಿ ಕೂತಿರಬಹುದು, ಹಿಡಿದು ಕೊಡ್ತೀವಿ ಅನ್ನೋ ಮಾತಾವತ್ತವನ ಬಾಯಲ್ಲಿ ಬಂದೇ ಇರಲಿಲ್ಲ. ಇವತ್ತಿನವರೆಗೆ ಯಾವ ಭಯೋತ್ಪಾದಕನನ್ನ ಪಾಕಿಸ್ತಾನ ಯಾರಿಗೆ ಹಿಡಿಕೊಟ್ಟಿದೆ ಹೇಳಿ? ಮೊನ್ನೆ ಯಾವನೋ ಐಸಿಸ್ನ ಸಣ್ಣ ಉಗ್ರನೊಬ್ಬನನ್ನ ಅಮೆರಿಕಾಗೆ ಹಿಡಿದು ಕೊಟ್ಟಿದ್ದು ಬಿಟ್ರೆ ಅವ್ರು ಬೇರೆ ಯಾರನ್ನು ಕೊಟ್ಟಿದ್ದಾರೆ? ತೀರಾ ಅಮೆರಿಕಾಗೆ ಬೇಕಾಗಿದ್ದ ಒಸಾಮಾ ಪಾಕಿಸ್ತಾನದಲ್ಲೇ ತಲೆಮರೆಸ್ಕೊಂಡು ಕೂತಿದ್ದ. ಅವನನ್ನ ಅಮೆರಿಕ ಆಫ್ಘನಿಸ್ತಾನದಲ್ಲಿ ಹುಡುಕ್ತಾ ಇತ್ತು. ಕಡೆಗೆ ಅಮೆರಿಕ ಪಾಕಿಸ್ತಾನದ ಸೇನೆಗೆ ಗೊತ್ತಿಲ್ಲದಂತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿ ಅವನನ್ನು ಅಬೋಟಾಬಾದಲ್ಲಿ ಹೊಡೆದು ಹಾಕಬೇಕಾಗ ಬಂತು. ಇದು ಪಾಕಿಗಳ ಚರಿತ್ರೆ. ಇಷ್ಟಾದ್ರೂ ನಾವು ಭಾರತಕ್ಕೆ ಬೇಕಿದ್ರೆ ಹಫೀಜ್ ಸಯೀದ್ ಹಾಗೂ ಮಸೂದ್ ಅಜರ್ನನ್ನ ಹಾಗೆ ಇನ್ನಿತರ ಉಗ್ರರನ್ನ ಕೂಡ ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಭುಟ್ಟೋ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಭಾರತ ನಮ್ಮ ಜೊತೆ ಸಹಕರಿಸಬೇಕು ಅನ್ನೋ ರಾಗವನ್ನು ಕೂಡ ಅವನು ಎಳೆದಿದ್ದಾನೆ. ಗೆಳೆಯರಲ್ಲಿ ಸಹಕರಿಸೋದು ಅಂದ್ರೆ ಏನು? ಸಿಂಪಲ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಮಗ್ರ ಮಾತುಕತೆ ಆಗಬೇಕು. ಭಾರತ ಮಾತುಕತೆಗಳ ಟೇಬಲ್ಗೆ ಹೋಗಬೇಕು. ಯಾಕದು? ಅದರ ಅಗತ್ಯ ಏನು? ಗೆಳೆಯರೆ, ಭಾರತ ಈಗ ಪಾಕಿಸ್ತಾನದ ಜೊತೆಗಿನ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಿದೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಏರ್ ಸ್ಪೇಸ್ ಅನ್ನು ಕೊಡ್ತಾ ಇಲ್ಲ. ಪಾಕಿಸ್ತಾನದ ಬಾವುಟ ಇರೋ ಹಡಗುಗಳಿಗೆ ಮತ್ತು ಪಾಕಿಸ್ತಾನದ ಸಿಬ್ಬಂದಿ ಕೆಲಸ ಮಾಡ್ತಾ ಇರೋ ಹಡಗುಗಳಿಗೆ ಕೂಡ ಭಾರತ ತನ್ನ ಬಂದರುಗಳಲ್ಲಿ ಲಂಗರ್ ಹಾಕೋದಿಕ್ಕೆ ಬಿಡ್ತಾ ಇಲ್ಲ. ಇದೆಲ್ಲ ಅವರಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡ್ತಾ ಇದೆ. ಇನ್ನು ದ್ವಿಪಕ್ಷೀಯ ವ್ಯಾಪಾರ ನಿಂತು ಹೋಗಿದೆ ಅಂದ್ರೆ ಸಂಪೂರ್ಣವಾಗಿ ಭಾರತದ ಯಾವ ವಸ್ತು ಕೂಡ ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ ಅಂತಲ್ಲ. ಭಾರತದ ಔಷಧ ಮತ್ತಿತರ ಒಂದಷ್ಟು ಸಾಮಗ್ರಿಗಳು ಹೋಗದೇ ಇದ್ರೆ ಪಾಕಿಸ್ತಾನದ ಜನ ಬದುಕೋದು ಕೂಡ ಕಷ್ಟ ಆಗತ್ತೆ. ಸೊ ಅತ್ಯಗತ್ಯ ವಸ್ತುಗಳು ಪಾಕಿಸ್ತಾನಕ್ಕೆ ಕಳ್ಳ ಮಾರ್ಗಗಳಲ್ಲಿ ಹೋಗ್ತಾ ಇವೆ. ಕೆಲವು ಶ್ರೀಲಂಕಾದ ಮೂಲಕ ಹೋಗುತ್ತವೆ, ಮತ್ತೆ ಕೆಲವು ದುಬೈನಿಂದ ಹೋಗುತ್ತವೆ. ಹೀಗೆ ಬೇರೆ ದೇಶಗಳ ಮೂಲಕ ವಸ್ತುಗಳನ್ನು ತರಿಸಿಕೊಳ್ಳುವಾಗ ಅವುಗಳ ಬೆಲೆ ನೇರ ಖರೀದಿಗಿಂತ ಹೆಚ್ಚಾಗತ್ತೆ. ಈ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಂದು ಮಾತುಕತೆ ಅನ್ನೋದಾಗಬೇಕು. ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಮಾತುಕತೆಗಳನ್ನು ಕೂಡ ಪಾಕಿಸ್ತಾನ ಬಲವಂತದಿಂದಲೇ ಮಾಡಿಸ್ಕೊಳ್ತಾ ಇತ್ತು. ಭಾರತ ಮಾತಾಡಲಿಲ್ಲ ಅಂದ್ರೆ ಪಾಕಿಸ್ತಾನ ನಮ್ಮ ಮೇಲೊಂದು ಉಗ್ರ ದಾಳಿ ಮಾಡಿಸ್ತಾ ಇತ್ತು. ಅದಾದ ಕೂಡಲೇ ಭಾರತದ ಆಡಳಿತ ಪಾಕಿಸ್ತಾನದ ಜೊತೆ ಮಾತುಕತೆಗಳಿಗೆ ಸಿದ್ಧ ಆಗಿಬಿಡ್ತಾ ಇತ್ತು. ನೋಡಿ, ನಿಮ್ಮ ಕಡೆಯಿಂದ ಉಗ್ರರು ಬಂದಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಭಾರತ ಪಾಕಿಸ್ತಾನಕ್ಕೆ ಹೇಳ್ತಾ ಇತ್ತು. ಭಾರತ ನಮ್ಮ ಜೊತೆ ಮಾತಾಡ್ಬಿಡ್ತು ಅನ್ನೋ ಖುಷಿ ಪಾಕಿಗಳಿಗೆ ಕೂಡ ಆಗ್ತಾ ಇತ್ತು. ಆ ಮೂಲಕ ನಾವು ಭಾರತದ ವಿಷಯದಲ್ಲಿ ಮೇಲುಗೈ ಸಾಧಿಸಿದೀವಿ ಅಂತ ಪಾಕ್ ಫೀಲ್ ಆಗ್ತಾ ಇತ್ತು. ಆದ್ರೆ 2018ರ ನಂತರ ಅಂಥದ್ದೇನೂ ಆಗ್ತಾ ಇಲ್ಲ. ಭಾರತ ಪಾಕಿಸ್ತಾನದ ಜೊತೆ ಮಾತಾಡ್ತಾ ಇಲ್ಲ. ಬದಲಿಗೆ ಭಾರತದ ಮೇಲೆ ದಾಳಿ ನಡೆದ್ರೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ. ಯಾವ ಭಾಷೆಯಲ್ಲಿ ಅವರು ಮಾತಾಡ್ತಾರೋ ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರ ಕೊಡುತ್ತೆ. ಮೊದಲ ಬಾರಿ ಸೈನಿಕರನ್ನು ನುಗ್ಗಿಸಿ ಒಂದು ಸ್ಟ್ರೈಕ್ ಮಾಡ್ತು. 2ನೇ ಬಾರಿ ವಿಮಾನಗಳನ್ನು ನುಗ್ಗಿಸಿ ಬಾಲಾಕೋಟಲ್ಲಿ ಉಗ್ರರ ಶಿಬಿರಗಳನ್ನು ನಾಶ ಮಾಡ್ತು. 3ನೇ ಬಾರಿ ಸೀದಾ ಮಿಸೈಲ್ಗಳೇ ನುಗ್ಗಿದ್ವು. ಉಗ್ರರ ಶಿಬಿರಗಳು ಮಾತ್ರ ಅಲ್ಲ, ಪಾಕಿಸ್ತಾನದ ಏರ್ ಪವರ್ ಕೂಡ ನಾಶ ಆಯಿತು. ಇಷ್ಟಾದರೂ ಭಾರತ ಪಾಕಿಸ್ತಾನದ ಜೊತೆ ಒಂದೇ ಒಂದು ಮಾತಾಡೋದಿಕ್ಕೆ ಹೋಗಲಿಲ್ಲ. ಇನ್ನು SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಮ್ಮೇಳನಕ್ಕೆ ಅಂತ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕಳೆದ ವರ್ಷ ಪಾಕಿಸ್ತಾನಕ್ಕೆ ಹೋದಾಗ ಮಾತುಕತೆಗಳಾಗತ್ವೆ ಅಂತ ಪಾಕಿಸ್ತಾನ ಭಾವಿಸಿತ್ತು. ಅಲ್ಲಿನ ಉಪಪ್ರಧಾನಿ ಇಶಾಕ್ ದರ್ ಕ್ರಿಕೆಟ್ ಬಗ್ಗೆ ಎಲ್ಲ ಮಾತಾಡಿ ಬಟರಿಂಗ್ ಮಾಡೋ ಪ್ರಯತ್ನ ಮಾಡಿದರೂ ಕೂಡ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಕರಗಲಿಲ್ಲ, ಮಾತು ಆಡಲಿಲ್ಲ. ಸೊ ಈಗ ಪಾಕ್ಗೆ ಭಾರತದ ಜೊತೆ ತುರ್ತಾಗಿ ಮಾತುಕತೆಗಳನ್ನು ನಡೆಸಬೇಕು, ವ್ಯಾಪಾರ ಮುಂದುವರಿಸಬೇಕು. ಆ ಮೂಲಕ ಅಲ್ಲಿ ಉಂಟಾಗ್ತಾ ಇರೋ ಸಮಸ್ಯೆಗಳಿಗೆ ಪರಿಹಾರ
ಹುಡುಕಬೇಕು. ಬೆಲೆ ಏರಿಕೆಗಳನ್ನು ಅವರು ತಕ್ಷಣಕ್ಕೆ ನಿಯಂತ್ರಿಸಬೇಕು ಅಂದರೂ ಕೂಡ ಅವರಿಗೆ ಭಾರತ ಮತ್ತು ಭಾರತದ ಸರಕುಗಳೇ ಬೇಕು. ಇದಕ್ಕಾಗಿ ಭಾರತ ಮಾತಾಡಬೇಕು. ಭಾರತದ ಜೊತೆ ಮಾತುಕತೆ ಇಲ್ಲ ಅಂದರೆ ಸಿಂಧೂ ನದಿ ನೀರಿನ ಒಪ್ಪಂದ ಏನಾಗಬೇಕು? ಮಾತೇ ಇಲ್ಲ ಅಂದಮೇಲೆ ಭಾರತ ನೀರನ್ನೆಲ್ಲಿ ಬಿಡುತ್ತೆ? ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ? ಮಾತಾಡಬೇಕು. ಅದರ ಜೊತೆಗೆ ಭಾರತದ ಜೊತೆ ಒಂದು ಮಾತುಕತೆಗಳನ್ನು ನಡೆಸಿ ನೋಡಿ ಭಾರತ ನಮ್ಮ ಜೊತೆ ಮಾತುಕತೆಗೆ ಬಂತು ಅಂತ ಅಲ್ಲಿನ ಮೂರ್ಖ ಸಂತತಿ ಇದೆಯಲ್ಲ ಅದರ ಕಿವಿ ಮೇಲೆ ಹೂ ಇಡಬೇಕು. ಹೀಗಾಗಿ PPP ನಾಯಕ ಬಿಲ್ಲಿ ಭುಟ್ಟೋ ಈಗ ಭಾರತ ನಮ್ಮ ಜೊತೆ ಮಾತುಕತೆಗೆ ಕೂತ್ರೆ ಎಲ್ಲ ವಿಷಯಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಭಾರತ ಮಾತುಕತೆ ನಡೆಸಿದ್ರೆ ಅವರಿಗೆ ಬೇಕಾದ ಉಗ್ರರನ್ನು ಕೂಡ ನಾವು ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಪಾಕಿಸ್ತಾನದಲ್ಲಿ ಉಗ್ರರೇ ಇಲ್ಲ ಅಂದವನು ಇವನೇ ಅಲ್ವೇ? ಮತ್ತವರನ್ನೇನು ಇವನು ಅಫ್ಘಾನಿಸ್ತಾನಕ್ಕೆ ಹೋಗಿ ಹಿಡ್ಕೊಂಡು ಬಂದು ಭಾರತಕ್ಕೆ ಹಾಕೊಡ್ತಾನೆ. ಪಾಕಿಸ್ತಾನ ಭಾರತವನ್ನ ಮಾತುಕತೆಯ ಟೇಬಲ್ಗೆ ಕರೆಯೋದಕ್ಕೆ ಇಲ್ಲಿ ಹೊಸ ನಾಟಕವನ್ನು ಶುರು ಮಾಡಿದೆ. ಇನ್ನು ಅಲ್ಲಿನ ಉಗ್ರರ ಹಸ್ತಾಂತರದ ನಿರ್ಧಾರ ಇದೆಯಲ್ಲ, ಅದನ್ನ ಅಲ್ಲಿನ ರಾಜಕಾರಣಿಗಳು, ಪ್ರಧಾನಿನೋ ಅಥವಾ ಸಚಿವರು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸೇನೆ ತಗೋಬೇಕಾಗಿರೋ ನಿರ್ಧಾರ. ಆ ಸೇನೆ ಯಾವತ್ತು ತಾನೇ ಈ ಪಾಕಿಸ್ತಾನದ ನಾಯಕರ ಮಾತು ಕೇಳಿತ್ತು ಹೇಳಿ? ಇಲ್ಲಿ ಬಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಾವು ಉಗ್ರರ ಹಸ್ತಾಂತರಕ್ಕೆ ಸಿದ್ಧ ಇದ್ರೂ ಕೂಡ ಭಾರತವೇ ಮಾತುಕತೆಗೆ ಸಿದ್ಧ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿಸೋದಕ್ಕೆ ಕೂಡ ಹೋಗ್ತಾ ಇದ್ದಾನೆ. ಪಪ್ಪು ತುಂಬಾ ಬುದ್ಧಿವಂತ ಆಗ್ತಾ ಇದ್ದಾನೆ ಅಂತ ನಾನು ಆಗ್ಲೇ ಹೇಳಿದ್ದಿದ್ದೇನೆ. ಇದು ಗೆಳೆಯರೆ ಪಾಕಿಸ್ತಾನದ ಉಗ್ರರು, ಹಸ್ತಾಂತರ ಹಾಗೂ ಮಾತುಕತೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.